ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 1 ಬುದ್ಧನ ಸಲಹೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಮೂಲ್ಯ, ಬೆಲೆ ಕಟ್ಟಲಾಗದ. ಅಸೂಯೆ, ಹೊಟ್ಟೆ ಕಿಚ್ಚು. ಈರ್ಷ್ಯೆ, ಅಸೂಯೆ, ಹೊಟ್ಟೆ ಕಿಚ್ಚು. ಉತ್ಕಟ, ಅಧಿಕ, ಪ್ರಬಲವಾದ. ಕವಲು, ಭಿನ್ನತೆ, 2 ಭಾಗ. ತೆಪ್ಪಗೆ, ಸುಮ್ಮನೆ, ಮಾತಿಲ್ಲದೆ. ತೆಪ್ಪಗಾಗು, ಸುಮ್ಮನಾಗು, ಏನು ತಿಳಿಯದಾಗು. ದುರಾಸೆ, ಅತಿ ಆಸೆ, ಕೆಟ್ಟ ಬಯಕೆ. ದ್ವೇಷ, ಹಗೆತನ, ವೈರತ್ವ. ನೆರೆಹೊರೆ, ಸುತ್ತಮುತ್ತ. ವರ, ಅನುಗ್ರಹ, ಶ್ರೇಷ್ಠ. ವಿಷಮಿಸು, ನಂಜಾಗು, ವಿಕೋಪಕ್ಕೆ ತಿರುಗು. ಸಲಹೆ, ಬುದ್ಧಿವಾದ, ಮಾರ್ಗದರ್ಶನ. ಸುಭಿಕ್ಷ, ಒಳ್ಳೆಯ ಕಾಲ, ಸಮೃದ್ಧಿ. ಸ್ವಾರ್ಥ, ಸ್ವಪ್ರಯೋಜನ, ಸ್ವಹಿತ, ತನಗಾಗಿ. ಮುಂದಿನ ಭಾಗ: ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಮೊದಲನೆಯ ವಾಕ್ಯ: ಸಿದ್ಧಾರ್ಥನ ತಂದೆಯ ಹೆಸರು ಡ್ಯಾಶ್. ಉತ್ತರ: ಶುದ್ಧೋಧನ. ಎರಡನೆಯ ವಾಕ್ಯ: ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಹರಿಯುವ ನದಿ ಡ್ಯಾಶ್. ಉತ್ತರ: ಗಂಗಾ ನದಿ. ಮೂರನೆಯ ಪ್ರಶ್ನೆ: ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಡ್ಯಾಶ್. ಉತ್ತರ: ಬುದ್ಧ. ನಾಲ್ಕನೇ ವಾಕ್ಯ: ಬುದ್ಧನ ಸಲಹೆ ಪಾಠದ ಆಕರ ಕೃತಿ ಡ್ಯಾಶ್. ಉತ್ತರ: ಶತಮಾನದ ಮಕ್ಕಳ ಸಾಹಿತ್ಯ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಗಂಗಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ? ಉತ್ತರ: ಗಂಗಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಎರಡನೆಯ ಪ್ರಶ್ನೆ: ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು? ಉತ್ತರ: ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ. ಮೂರನೆಯ ಪ್ರಶ್ನೆ: ಬುದ್ಧದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು? ಉತ್ತರ: ಬುದ್ಧದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಳ್ಳಬೇಕು. ನಾಲ್ಕನೆಯ ಪ್ರಶ್ನೆ: ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು? ಉತ್ತರ: ಬುದ್ಧ ಹೇಳಿದ ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಮುಖ್ಯ ಎಂಬ ಮಾತು ಸತ್ಯವೆನಿಸಿ ಯುದ್ಧವನ್ನು ನಿಲ್ಲಿಸಿದರು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು? ಉತ್ತರ: ಗಂಗಾ ನದಿಯ ನೀರಿನಿಂದ
ಈ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿ ವಾಸಿಸುತ್ತಿದ್ದರು. ಆದುದರಿಂದ ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಎರಡನೇ ಪ್ರಶ್ನೆ, ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು? ಉತ್ತರ, ಗಂಗಾ ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ಸ್ವಾರ್ಥ ದುರಾಸೆಗಳು ಈ ಎರಡು ರಾಜ್ಯಗಳ ರಾಜರಿಗೂ ಉಂಟಾಯಿತು. ಇದರಿಂದ ದಿನ ಕಳೆದಂತೆ ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ದ್ವೇಷ ಹೆಚ್ಚಾಯಿತು. ಮೂರನೇ ಪ್ರಶ್ನೆ, ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ? ಉತ್ತರ, ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷ್ಯೆಯೇ, ದುಃಖವೇ ಹೊರತು ಸುಖವಲ್ಲ. ಆದ್ದರಿಂದ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ಎಂದು ಬುದ್ಧ ಹೇಳುತ್ತಾನೆ. ನಾಲ್ಕನೇ ಪ್ರಶ್ನೆ, ಬುದ್ಧದೇವನು ವತ್ಸ ಮತ್ತು ಮಗಧ ರಾಜ್ಯಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪಿಸಿದನು? ಉತ್ತರ, ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷ್ಯೆಯೇ. ಅಲ್ಲದೆ ಪ್ರಕೃತಿಯನ್ನು ಸರ್ವಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ. ಅದನ್ನು ಬಿಟ್ಟು ಯುದ್ಧ ಮಾಡಿದರೆ ಶಾಂತಿ ನಾಶವಾಗುತ್ತದೆ ಎಂದು ಯುದ್ಧವನ್ನು ತಪ್ಪಿಸಿದನು. ಮುಂದಿನ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ವತ್ಸ ಮತ್ತು ಮಗಧ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದುದು ಹೇಗೆ? ಉತ್ತರ, ಕಪಿಲವಸ್ತು ನಗರದ ಸಮೀಪವಿರುವ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಎರಡು ಬದಿಯಲ್ಲಿ ವತ್ಸ ಮತ್ತು ಮಗಧ ಎಂಬ ಎರಡು ರಾಜ್ಯಗಳಿದ್ದವು. ಗಂಗಾ ನದಿಯ ನೀರಿನಿಂದ ಈ ಎರಡು ರಾಜ್ಯಗಳು ಹಸಿರಿನಿಂದ ಸುಭಿಕ್ಷವಾಗಿದ್ದವು. ಅದನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಕ್ರಮೇಣ ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಎರಡು ರಾಜ್ಯದವರು ಯುದ್ಧಕ್ಕೆ ಸಿದ್ಧರಾದರು. ಅಲ್ಲಿಗೆ ಬಂದ ಭಗವಾನ್ ಬುದ್ಧ, ನದಿಯ ನೀರಿಗಿಂತ ನಿಮ್ಮ ರಕ್ತ ಹೆಚ್ಚು ಬೆಲೆಯುಳ್ಳದಲ್ಲವೇ? ಜೀವನಕ್ಕೆ ನೀರು ಅವಶ್ಯಕ, ಆದರೆ ನೀವು ಸಾಯಲು ಸಿದ್ಧರಾಗಿದ್ದೀರಲ್ಲ. ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ನಿಮಗೆ ಉಳಿಯುವುದು ಈರ್ಷ್ಯೆಯೇ. ಇವುಗಳಿಂದ ದುಃಖವೇ ಹೊರತು ಸುಖವಲ್ಲ. ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ. ಯುದ್ಧದಿಂದಾಗಿ ಶಾಂತಿ ನಾಶವಾಗುತ್ತದೆ. ಪ್ರಕೃತಿಯನ್ನು ಸರ್ವಮಾನವರು ಸುಖವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂಬುದನ್ನು ಮನದಟ್ಟು ಮಾಡಿಕೊಡುತ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ ವತ್ಸ ಮತ್ತು ಮಗಧ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸುತ್ತವೆ. ಮುಂದಿನ ಪ್ರಶ್ನೆ, ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದು ಹೇಗೆ? ಚರ್ಚಿಸಿ. ಉತ್ತರ, ಕಪಿಲವಸ್ತು ನಗರದ ಸಮೀಪವಿರುವ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಎರಡು ಬದಿಯಲ್ಲಿ ವತ್ಸ ಮತ್ತು ಮಗಧ ಎಂಬ ಎರಡು ರಾಜ್ಯಗಳಿದ್ದವು. ಗಂಗಾ ನದಿಯ ನೀರಿನಿಂದ ಈ ಎರಡು ರಾಜ್ಯಗಳು ಹಸಿರಿನಿಂದ ಸುಭಿಕ್ಷವಾಗಿದ್ದವು.
ಅದನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಕ್ರಮೇಣ ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಎರಡು ರಾಜ್ಯದವರು ಯುದ್ಧಕ್ಕೆ ಸಿದ್ಧರಾದರು. ಅಲ್ಲಿಗೆ ಬಂದ ಭಗವಾನ್ ಬುದ್ಧ, ನದಿಯ ನೀರಿಗಿಂತ ನಿಮ್ಮ ರಕ್ತ ಹೆಚ್ಚು ಬೆಲೆಯುಳ್ಳದ್ದಾಗಿದೆ. ಜೀವನಕ್ಕೆ ನೀರು ಅವಶ್ಯಕ. ಆದರೆ ನೀವು ಸಾಯಲು ಸಿದ್ಧರಾಗಿದ್ದೀರಲ್ಲ. ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ. ಇವುಗಳಿಂದ ದುಃಖವೇ ಹೊರತು ಸುಖವಲ್ಲ. ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ. ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ. ಪ್ರಕೃತಿಯನ್ನು ಸರ್ವ ಮಾನವರು ಸುಖವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂಬುದನ್ನು ಮನದಟ್ಟು ಮಾಡಿಕೊಡುತ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ ವತ್ಸ ಮತ್ತು ಮಗಧ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸುತ್ತವೆ. ಈ ಕಥೆಯ ಮೂಲಕ ನಾವು ಹಂಚಿಕೊಂಡು ಬದುಕುವುದನ್ನು ಕಲಿತಾಗ ಬದುಕಿನಲ್ಲಿ ಸುಖ ಶಾಂತಿ ಲಭಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮುಂದಿನ ಭಾಗ, ಸಂದರ್ಭದೊಡನೆ ವಿವರಿಸಿರಿ. ಮೊದಲನೆಯ ವಾಕ್ಯ, ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ನಿರುಪಮಾ ಅವರು ಬರೆದಿರುವ ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆರಿಸಿಕೊಳ್ಳಲಾದ ಬುದ್ಧನ ಸಲಹೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ವತ್ಸ ಮತ್ತು ಮಗಧ ರಾಜ್ಯದವರಿಬ್ಬರು ಒಟ್ಟಾಗಿ ಬುದ್ಧನಿಗೆ ಹೇಳುತ್ತಾರೆ. ಗಂಗಾ ನದಿಯ ನೀರಿನ ಮೇಲೆ ಅಧಿಕಾರ ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾಗಿದ್ದ ವತ್ಸ ಮತ್ತು ಮಗಧ ರಾಜ್ಯಗಳ ಸೈನ್ಯದ ನಡುವೆ ಬುದ್ಧ ಬರುತ್ತಾನೆ. ಬುದ್ಧ ಅವರನ್ನು ನದಿಯ ನೀರು ಮತ್ತು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಮುಂದಿನ ವಾಕ್ಯ, ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ನಿರುಪಮಾ ಅವರು ಬರೆದಿರುವ ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆರಿಸಲಾದ ಬುದ್ಧನ ಸಲಹೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಭಗವಾನ್ ಬುದ್ಧ ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಹೇಳುತ್ತಾನೆ. ಸಂದರ್ಭ, ಗಂಗಾ ನದಿಯ ಮೇಲಿನ ಅಧಿಕಾರವನ್ನು ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾಗಿದ್ದ ಈ ಎರಡೂ ರಾಜ್ಯದವರನ್ನು ಕುರಿತು ನೀರಿಗಿಂತ ಹೆಚ್ಚು ಬೆಲೆಯುಳ್ಳ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಅವರು, ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಕೇಳುವ ಸಂದರ್ಭ ಬುದ್ಧ ಈ ಮಾತನ್ನು ಹೇಳುತ್ತಾನೆ. ಮೂರನೆಯ ವಾಕ್ಯ, ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ನಿರುಪಮಾ ಅವರು ಬರೆದಿರುವ ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆರಿಸಲಾದ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಭಗವಾನ್ ಬುದ್ಧ ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಹೇಳುತ್ತಾನೆ. ಸಂದರ್ಭ, ಗಂಗಾ ನದಿಯ ಮೇಲಿನ ಅಧಿಕಾರವನ್ನು ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾಗಿದ್ದ ಈ ಎರಡೂ ರಾಜ್ಯದವರಿಗೆ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ. ಮನುಷ್ಯ ಸುಖವಾಗಿ ಜೀವಿಸಲು ಗಾಳಿ, ನೀರು, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಮುಖ್ಯವಾಗುತ್ತದೆ ಎಂದು ಬೋಧಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಮುಂದಿನ ಭಾಗ,
ಭಾಷಾಭ್ಯಾಸ. ಸ್ವರಾಕ್ಷರಗಳಿಂದ ಆರಂಭಗೊಳ್ಳುವ ಪದಗಳನ್ನು ಬುದ್ಧನ ಸಲಹೆ ಪಾಠದಿಂದ ಆಯ್ದು ಅವುಗಳನ್ನು ಆಕಾರಾದಿಯಾಗಿ ಜೋಡಿಸಿ ಬರೆಯಿರಿ. ಉದಾಹರಣೆ: ಅದನ್ನು, ಅರಸು, ಉತ್ತರ. ಆಕಾರ: ಅದನ್ನು, ಅರಸು, ಅನ್ನ, ಅವರಿಬ್ಬರಲ್ಲೂ, ಅಧಿಕಾರ, ಅವರು, ಅಲ್ಲಿಗೆ, ಅವುಗಳ, ಅಸೂಯೆಗಳಿಂದ, ಅಷ್ಟೇ, ಅಂದಿನಿಂದ, ಅಧಿಕಾರಿಗಳನ್ನು, ಅವರೆಲ್ಲರೂ, ಅದಕ್ಕಿಂತಲೂ, ಅಮೂಲ್ಯವಾದ, ಅವಶ್ಯಕವಲ್ಲವೇ. ಆಕಾರ: ಆಳುತ್ತಿದ್ದರು, ಆತ, ಆದರೆ, ಆವರಿಸಿತು, ಆಹಾರ. ಈಕಾರ: ಇವರೆಲ್ಲರೂ, ಇತರ, ಇವೆರಡರಲ್ಲಿ, ಇರುವ, ಇದಕ್ಕೆ, ಇಲ್ಲ, ಇವುಗಳಿಂದ, ಇದು. ಈಕಾರ: ಈಗ, ಈರ್ಷೆಯೇ. ಉಕಾರ: ಉತ್ತರ, ಉಪಯೋಗ, ಉಂಟಾಯಿತು, ಉತ್ಕಟ, ಉಳಿಯುವುದು. ಏಕಾರ: ಎರಡು, ಎತ್ತ, ಎಲ್ಲವೂ, ಎಲ್ಲರಿಗೂ, ಎಂದು, ಎಲ್ಲರೂ, ಎಂದಾಗ. ಏಕಾರ: ಏಕೆ, ಏನು. ಓಕಾರ: ಒಂದು, ಒಕ್ಕೊರಲಿನಿಂದ. ಮುಂದಿನ ಭಾಗ. ಬುದ್ಧನ ಸಲಹೆ ಪಾಠದಲ್ಲಿ ಅನುಸ್ವಾರ ವಿಸರ್ಗಗಳಿಂದ ಕೂಡಿರುವ ಪದಗಳನ್ನು ಆಯ್ದು ಬರೆಯಿರಿ. ಉದಾಹರಣೆ: ಗಂಗಾ, ಒಂದು, ದುಃಖ, ಪುನಃ. ಅನುಸ್ವಾರದಿಂದ ಕೂಡಿರುವಂತಹ ಪದಗಳು: ಹಿಂದಿನ, ಸಿದ್ಧಾರ್ಥನೆಂಬ, ಸನ್ಯಾಸ, ಗಂಗಾ ನದಿ, ನಂತರ, ಬಂಗಾಳ, ಒಂದು, ಇನ್ನೊಂದು, ನದಿಯಿಂದ, ತಾಯಿಯಂತೆ, ನೀರಿನಿಂದ, ತುಂಬಿ, ಸುಭಿಕ್ಷದಿಂದ, ಸಂಪೂರ್ಣ, ಸ್ಥಾಪಿಸಬೇಕೆಂಬ, ಉಂಟಾಯಿತು, ಕಳೆದಂತೆ, ನಿಂತಾಗ, ಬಂದ, ಮುಖ್ಯವಾದಂತೆ, ಶಾಂತಿಯು, ಯುದ್ಧದಿಂದ, ತಂದುಕೊಂಡು, ಹಂಚಿಕೊಂಡಾಗ, ಶಾಂತಿ, ಬೇಡವೆಂದು, ಅಂದಿನಿಂದ, ಸ್ನೇಹದಿಂದ, ಮಂತ್ರಿಗಳನ್ನು ಕೇಳಿಸುವಂತೆ, ಒಕ್ಕೊರಲಿನಿಂದ, ನೀರಿಗಿಂತ, ತುಂಬ, ಕಡೆಯವರಿಂದ, ಬಂತು, ಅದಕ್ಕಿಂತಲೂ, ಎಂದು, ಜೀವಿಸಬೇಕೆಂದಿದ್ದೀರಲ್ಲವೇ, ಅಸೂಯೆಗಳಿಂದ, ದ್ವೇಷದಿಂದ, ಇವುಗಳಿಂದ, ತಂದುಕೊಳ್ಳುವ. ವಿಸರ್ಗದಿಂದ ಕೂಡಿರುವ ಪದಗಳು: ದುಃಖ, ಪುನಃ. ಮುಂದಿನ ಭಾಗ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಮೌಲ್ಯ, ಅಪಮೌಲ್ಯ. ಸುಖ, ದುಃಖ. ವರ, ಶಾಪ. ಸತ್ಯ, ಅಸತ್ಯ. ಪವಿತ್ರ, ಅಪವಿತ್ರ. ಸ್ವಾರ್ಥ, ನಿಸ್ವಾರ್ಥ. ಮುಂದಿನ ಭಾಗ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ. ಮೊದಲನೆಯ ಪದ ಹಿಂಜರಿಕೆ. ನಾವು ಒಳ್ಳೆಯ ಕೆಲಸ ಮಾಡಲು ಎಂದಿಗೂ ಹಿಂಜರಿಯಬಾರದು. ವಿವೇಕ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಿವೇಕದಿಂದ ಯೋಚಿಸಬೇಕು. ಸ್ವಾರ್ಥ. ಮನುಷ್ಯರು ಸ್ವಾರ್ಥವನ್ನು ಬಿಟ್ಟು ಹೊಂದಾಣಿಕೆಯಿಂದ ಬದುಕಬೇಕು.
ಸುಖ ಶಾಂತಿ. ಪ್ರಕೃತಿಯನ್ನು ಎಲ್ಲರೂ ಸಮಾನಾಗಿ ಹಂಚಿಕೊಂಡಾಗ ಸುಖ ಶಾಂತಿ ಲಭಿಸುತ್ತದೆ. ಸುಭಿಕ್ಷ. ಕರ್ನಾಟಕ ಹಲವಾರು ನದಿಗಳಿಂದ ಸುಭಿಕ್ಷವಾಗಿದೆ. ಸಸ್ಯ ಶ್ಯಾಮಲ. ಗಂಗಾ ನದಿಯ ಎರಡು ಬದಿಯಲ್ಲಿದ್ದ ರಾಜ್ಯಗಳು ನದಿಯ ನೀರಿನಿಂದ ಸಸ್ಯ ಶ್ಯಾಮಲತೆಯಿಂದ ಕೂಡಿದ್ದವು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.